So, guys, welcome back to our channel and welcome to part 2 of this amazing day 2 of Chikmagalur Monsoon Ride. ಸೊ ನೀವೇನಾದರೂ ಪಾರ್ಟ್ 1ನ ಮಿಸ್ ಮಾಡಿದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ಪಾರ್ಟ್ 1 ಲಿಂಕ್ನ ಹಾಕಿರ್ತೀವಿ, ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಸೊ ಗೈಸ್, ಇವಾಗ ನಾವು ಬಾಬಾ ಬುಡನ್ಗಿರಿಯಿಂದ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಫ್ರೆಶನ್ ಅಪ್ ಆದ್ವಿ. ತುಂಬ ಮಳೆ ಇತ್ತು, ಸೊ ಫುಲ್ ನೆಂದೋಗಿದ್ವಿ. ಅದಕ್ಕೆ ಇವಾಗ ಡೇ 2 ಲಂಚ್ ಹೋಗ್ತಾ ಇದ್ದೀವಿ. ಸೊ ವೈಶಾಲಿ, ಹೌ ಆರ್ ಯು ಫೀಲಿಂಗ್ ಸೋ ಫಾರ್? ಫೀಲಿಂಗ್ ಕೋಲ್ಡ್. ಹೌದು, ತುಂಬ ಚಳಿ ಇದೆ. ತುಂಬಾ ಚಳಿ ಇದೆ, ಮಳೆ ಇತ್ತು. ಪೂರ್ತಿ ಒದ್ದೆಯಾಗಿ ಬಂದು ಸ್ನಾನ ಮಾಡಿ ಈಗ ಊಟ ಮಾಡುವಂತ ಹೊರಟಿದ್ದೀವಿ. ಚಲೋ, ಲೆಟ್ಸ್ ಗೋ. ಪನ್ನೀರ್ ಮಂಚೂರಿಯನ್, ರೋಟಿ, ಆಮೇಲೆ ಮಶ್ರೂಮ್ ಗ್ರೇವಿ ಮಸಾಲ. ಇವಾಗ ಊಟ ಎಲ್ಲ ಇತ್ತು. ಹೇಗೆ ಅನ್ಸುತ್ತಾ? ಚೆನ್ನಾಗಿತ್ತು ಊಟ, ಬಟ್ ತುಂಬ ಡಿಲೇ ಆಯಿತು. ಸ್ವಲ್ಪ ಡಿಲೇ ಇತ್ತು, ಬಟ್ ಊಟ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಬಂದ್ಬಿಟ್ಟು ಇದೆ ಇಲ್ಲಿ ಅರಮನೆ ಅಂತ ಇದೆ, ಇದೇ ರೆಸ್ಟೋರೆಂಟ್. ಸೊ ಗೈಸ್, ಇವಾಗ ವಿಶಾಲ್ ಮೆಗಾ ಮಾಡ್ಬಿಟ್ಟಿದ್ದೀನಿ. ನನಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗೋಕ್ಕೆ ರೂಮಿಗೆ. ಏನು ತೊಗೊಂಡೆ? ಲಿಟಲ್ ಹಾರ್ಟ್ಸ್ ತೊಗೊಂಡಿದ್ದೇನೆ. ಇನ್ನೊಂದು 2 ಐಟಮ್ ತೊಗೊಳ್ಳೋಣ ಇವಾಗ. ನಾವಿರೋ ಹೋಟೆಲ್ ಹತ್ರ ಯಾವುದೇ ಶಾಪ್ಸ್ ಇಲ್ಲ, ಸ್ವಲ್ಪ ಇಂದ ಹೋಗ್ಲಿಕ್ಕೆ ತಗೊಂಡು ಹೋಗುವ ಅಂತ ಇಲ್ಲೇ ಬಂದ್ವಿ. ಇಷ್ಟೊಂದು ದೊಡ್ಡದೆಲ್ಲ ಬೇಡ ವೈಶಾಲಿ. ಗೈಸ್, ಇವಾಗ ತೊಗೊಂಡ್ವಿ ಇದೊಂದು ಯಾವುದೋ ಬನಾನಾ ಚಿಪ್ಸ್. ನೀನು ತೊಗೊಂಡೆ? ವೇಫರ್ಸ್ ಹಾಗೆ ಭುಜಿಯಾ. ಸೊ ಗೈಸ್, ಇವಾಗ ಟೈಮ್ ಬಂದು 5 o'clock ಆಗಿದೆ. ನಾವು ಬಾಬಾ ಬುಡನ್ಗಿರಿಯಿಂದ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ಸೊ ಇವಾಗ ಈವ್ನಿಂಗ್ ಟೈಮ್ಗೆ ನಾವು ಇವಾಗ ನಿಯರ್ ಬೈ ಒಂದು ಲೇಕ್ ಇದೆ, ಹಿರೇಕೊಳ ಲೇಕ್ ಅಂತ, ತುಂಬ ಚೆನ್ನಾಗಿದೆ ಅದು. ಸೊ ಅಲ್ಲಿಗೆ ಇವಾಗ ಹೋಗೋ ಪ್ಲ್ಯಾನ್ ಇದೆ ಇವಾಗ. ಆಗಿದ್ದೀವಿ ಡೆಸ್ಟಿನೇಷನ್ಗೆ. ಸೊ ಕೂಡ ಸ್ವಲ್ಪ ಮಳೆ ಇದೆ. ತುಂಬಾ ಚೆನ್ನಾಗಿದೆ. ಕೂಡ ಈಗ ತುಂಬಾ ಪೀಸ್ಫುಲ್ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ನೀವು ಕೂಡ ಚಿಕ್ಕಮಗಳೂರು ಬಂದಿರ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3. ಈ ಒಂದು ಚಿಕ್ಕಮಗಳೂರು ರೈಡ್ನ ಲಾಸ್ಟ್ ಡೇ ನಮ್ಮದಿದು. ಸೊ ಇವತ್ತು ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಸೊ ಇವಾಗ ಗಂಟೆ ಬಂದುಬಿಟ್ಟು ಅರೌಂಡ್ 8 ಗಂಟೆ ಆಗಿದೆ. ಹಾಗಿದ್ರೆ ನಮ್ಮ ಈ ಒಂದು ಲಾಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟೇ ಟ್ಯೂನ್ಡ್.
ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಅದು ಲೊಕೇಶನ್ ಹೇಗಿದೆ? ತುಂಬ ಚೆನ್ನಾಗಿದೆ, ಗ್ರೀನರಿ. ನೀವು ನೋಡ್ತಿರ್ಬೋದು, ಇವಾಗ ನಾವು ಚನ್ನರಾಯಪಟ್ಟ ಹತ್ರ ನಿಲ್ಸಿದ್ದೀವಿ. ಸೌತೆಕಾಯಿ ಮಾಡ್ತಾ ಇದ್ದೀವಿ, ಸೊ ಅದನ್ನು ತೊಗೊಂಡಿದ್ದೀವಿ. ಇವಾಗ ಇನ್ನೂ ಕರೆಕ್ಟ್ 50 ಕಿಲೋಮೀಟರ್ಸ್ ಇದೆ. One hour later. ಸೊ ಗೈಸ್, ಅಂತೂ ನಾವು ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಬೆಳಗ್ಗೆ ನಾವು ಸುಮಾರು 8:30 ಸ್ಟಾರ್ಟ್ ಮಾಡಿದ್ವಿ ಚಿಕ್ಕಮಂಗ್ಳೂರಿಗೆ. ಇವಾಗ ಅರೌಂಡ್ 2:30 ಆಗಿ ಬಂದು ರೂಮ್ ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ಇವತ್ತು ನಮ್ಮದು ಇದೊಂದು ಲಾಸ್ಟ್ ಡೇ ಬ್ಲಾಗ್ ಇತ್ತು. ಸೊ ಓವರಾಲ್ ಇಟ್ ವಾಸ್ ಎ ಗುಡ್ ರೈಡ್ ಅನಿಸ್ತು, ಚಿಕ್ಕಮಂಗ್ಳೂರು ಟು ಬ್ಯಾಂಗ್ಳೂರು. ಮತ್ತು ಈ ಟ್ರಿಪ್ ಬಗ್ಗೆ ಹೇಳಬೇಕಿತ್ತಂದರೆ ಒಂದು ಮೆಮೊರೇಬಲ್ ಟ್ರಿಪ್ ಇಬ್ಬರಿಗೂ. ಸೊ 2 ಡೇಸ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ ಒಂದು ಚಿಕ್ಕಮಂಗ್ಳೂರು ವೆದರ್ ಆಗಿರ್ಬೋದು, ಆ ಒಂದು ಕ್ಲೈಮೇಟು, ಮತ್ತು ನಮಗೆ ಎಸ್ಪೆಷಲಿ ಮಾನ್ಸೂನ್ ರೈಡ್, ಇದು ಮಾತ್ರ ತುಂಬ ಮೆಮೊರೇಬಲ್ ಅನಿಸ್ತು ನನಗೆ ಮಾತ್ರ. ತುಂಬಾ ಸೂಪರ್ಬಾಗಿತ್ತು. ಅದರಲ್ಲೂ ಹೇಳ್ದಂಗೆ ಮಾನ್ಸೂನ್ ರೈಡ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ರೀಚ್ ಆಗಿದ್ದು ಬೆಂಗಳೂರು ಬೇಗನೆ ರೀಚ್ ಆಗಿದ್ವಿ, ಆದರೆ ಟ್ರಾಫಿಕ್ ಇತ್ತು ತುಂಬಾ ಬೆಂಗಳೂರಲ್ಲಿ. ಸೊ ಹಾಗಾಗಿ ಇಲ್ಲಿ ಬರೋವರೆಗೂ ಲೇಟ್ ಆಯಿತು. ಸೊ ಗೈಸ್, ಈ ಬ್ಲಾಗು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಪೋಸ್ ನಿಮ್ಗೆ ಏನಾದರೂ ಈ ಒಂದು ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಇದೇ ಥರ ಲಾಸ್ಟ್ 2 ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ ಚಿಕ್ಕಮಂಗ್ಳೂರು ಸೀರೀಸ್ ಬಗ್ಗೆ. ಸೊ ನೀವೇನಾದರೂ ಅದು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಹೋಗಿ ನೋಡಿ. ಹಾಗೆ ಇದೇ ಥರ ನಾವು ನೆಕ್ಸ್ಟ್ ಅಪ್ಕಮಿಂಗ್ ರೈಡ್ಸ್ ಕೂಡ ತರ್ತಾ ಇರ್ತೀವಿ. ತುಂಬ ಎಕ್ಸೈಟೆಡ್ ಆಗೂ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.